ಈಗ ಉಪ್ಪೆಸರು ಖಾರ ತೋರಿಸ್ತಾ ಇದ್ದೀನಿ. ಉಪ್ಪೆಸರು ಖಾರಕ್ಕೆ 10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ರುಚಿಗೆ ಒಂದು 6 ಗೌರಿಬಿದನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು ಬಟ್ಲಷ್ಟು ಒಂದು 2-3 ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನು ಹುಚ್ಚೆಳ್ಳು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಎಣ್ಣೆ ಹಾಕದಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಬಾಣಲಿಯಲ್ಲಿ ಸಪ್ರೇಟು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ನೀವು ಕಡಿಮೆ ಹುರ್ಕೊಂಡ್ರೆ ಬೇಗ ಹಾಳಾಗುತ್ತೆ. ಚೆನ್ನಾಗಿ ಹುರ್ಕೊಂಡು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಬಳಸ್ಬೋದು. ತೋರಿಸ್ತೀನಿ ಹುರಿದು ನೋಡಿ. ಎಲ್ಲ ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಸ್ವಲ್ಪ ಉರಿಬೇಕು. ಇದು ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಆವಾಗ ತುಂಬ ದಿನ ಇರುತ್ತೆ, ಒಂದು ತಿಂಗಳಿರುತ್ತೆ. ಈ ಉಪ್ಪೆಸರು ಖಾರ ನೀವು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಬಾಣಲಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ದೋಸೆ ಈ ಖಾರ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ತರಕಾರಿ ಕಟ್ಟು ಬಗ್ಗಿಸ್ಕೊಂಡು ಈ ಉಪ್ಪೆಸರು ಖಾರ ಒಂದು 2 ಸ್ಪೂನು ನೀವು ಆ ಕಟ್ಟಿಗೆ ಕಲಿಸ್ಕೊಂಬಿಟ್ರೆ ಅದು ಬಸ್ಸಾರು ಥರ, ಉಪ್ಪೆಸರು ಸಾರು ಥರ ಚೆನ್ನಾಗಿರುತ್ತೆ ನೋಡಿ. ನುಣ್ಣಗೆ ರುಬ್ಕೊಂಡ್ಮೇಲೆ ಈ ಥರ ಇದೆ. ಇದನ್ನು 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು. ಉಪ್ಪೆಸರು ಖಾರ ರೆಡಿ.